ಬನ್ನಿ ಸ್ನೇಹಿತರೆ, ಇವತ್ತು ನಾವು ಕೈನ್ ಮಾಸ್ಟರ್ನಲ್ಲಿ ಯಾವ ರೀತಿಯಾಗಿ ವಿಡಿಯೋ ಎಡಿಟ್ ಮಾಡೋದನ್ನು ಕಲಿಯೋಣ. ಆ ವಿಡಿಯೋಗಳಿಗೆ ಅಕ್ಷರಗಳನ್ನು ಯಾವ ಥರ ಮಾಡಬೇಕನ್ನೋದನ್ನು ನಾನು ಈಸಿಯಾಗಿ ತಿಳಿಸ್ಕೊಡ್ತೀನಿ. ಅಕ್ಷರಗಳನ್ನು ಯಾವ ರೀತಿಯಾಗಿ ಮೂವ್ ಮಾಡಬೇಕು, ಅಕ್ಷರಗಳನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ನೋಡೋಣ. ಅದ್ರ ಜೊತೆಗೆ ಕೆಲವೊಂದು ಫೋಟೋಗಳಿಗೆ ಒಂದು ಸಾಂಗನ್ನು ಎಡಿಟ್ ಮಾಡೋಣ, ಅಕ್ಷರಗಳನ್ನ ಎಡಿಟ್ ಮಾಡೋಣ, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ನಾವೀಗ ಮೊದಲು ಕೈನ್ ಮಾಸ್ಟರ್ಗೆ ಹೋಗೋಣ. ನಿಮ್ಮ ಒಂದು ಮೊಬೈಲಲ್ಲಿ ಕೈನ್ ಮಾಸ್ಟರ್ ಇತ್ತು ಸರಿ, ಇಲ್ಲಪ್ಪ ಅಂದರೆ ಇವು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನನ್ನ ಒಂದು ಮೊಬೈಲಲ್ಲಿ ಕೈನ್ ಮಾಸ್ಟರ್ ಇದೆ. ಕೈನ್ ಮಾಸ್ಟರ್ಗೆ ನಾನು ಮೊದಲು ಹೋಗ್ತೀನಿ, ಓಪನ್ ಮಾಡ್ತೀನಿ. ಕೈನ್ ಮಾಸ್ಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ಕೈನ್ ಮಾಸ್ಟರ್ ಓಪನ್ ಆಯಿತು. ಇದು ಮೊದಲಿನ ಒಂದು ವಿಡಿಯೋ ಇದೆ, ಅದನ್ನು ತೆಗೆದುಬಿಡ್ತೀನಿ. ಈಗ ಕೈನ್ ಮಾಸ್ಟರ್ ಮತ್ತೊಂದು ಇದು ಒಂದು ನಿಮಿಷ ತೆಗೆಯೋಣ. ಈಗ ಇಲ್ಲಿ ಕ್ರಿಯೇಟಿವ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿರಿ. ಕ್ರಿಯೇಟಿವ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಅನೇಕ ರೇಷಿಯೋ ಬರ್ತವೆ. 16:9 ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟ್ ಅಂತ ಕೆಳಗಡೆ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಈ ರೀತಿಯಾಗಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲೆಲ್ಲ ಆಲು, ಇಮೇಜ್ ಅಸೆಟ್ಸು, ವಿಡಿಯೋ ಅಸೆಟ್ಸು, ಫೇವ್ರೇಟ್ಸು ಅಂತಂದು ಅನೇಕ ಇಲ್ಲಿ, ಆಮೇಲೆ ನಮ್ಮ ಮೊಬೈಲ್ನಲ್ಲಿ ತೆಗೆದಂಥ ಫೋಟೋಗಳು ಇವೆಲ್ಲ ಇಲ್ಲಿ ಇರ್ತವೆ. ಈ ಥರ ಇದ್ದಾಗ ನಾವೊಂದು ಇಮೇಜ್ ಅಸೆಟ್ಟಿಗೆ ನಾವು ಹೋಗಿ ಕ್ಲಿಕ್ ಮಾಡೋಣ. ಇದರಲ್ಲಿ ಒಂದು ಇಮೇಜನ್ನು ಸ್ಟಾರ್ಟಿಂಗು ಒಂದು ಇಮೇಜನ್ನು ನಾನು ಆಯ್ಕೆ ಮಾಡೋಣ. ಇಮೇಜ್ ಅಸೆಟ್ ಒಂದು ಆಯ್ಕೆ ಮಾಡ್ತೀನಿ. ಒಂದು ಆಯ್ಕೆ ಮಾಡಿದ ನಂತರ ಹಿಂದಕ್ಕೆ ಹೋಗೋಣ. ಹಿಂದಕ್ಕೆ ಇಲ್ಲಿ ವಿಡಿಯೋ ಅಸೆಟ್ ಮಾಡೋಣ. ವಿಡಿಯೋ ಅಸೆಟ್ ಅಂತಂದು ಇಮೇಜ್ ಅಸೆಟ್ ಜೊತೆಗೆ ಒಂದು ವಿಡಿಯೋ ಅಸೆಟ್ ಅಂತಿದೆ, ಅದನ್ನು ಒಂದು ಇಲ್ಲಿ ನಾವು ಕ್ಲಿಕ್ ಮಾಡೋಣ. ಒಂದು ವಿಡಿಯೋ ಅಸೆಟ್ ಕ್ಲಿಕ್ ಮಾಡಿದ್ವಿ, ಅಥವಾ ಇದನ್ನು ಮಾಡೋಣ. ಈ ಮೂರು ಮಾಡ್ಕೊಂಡ್ವಿ. ಅದ್ರ ಜೊತೆಗೆ ಹಿಂದಕ್ಕೆ ಬರೋಣ. ಈಗ ಹಿಂದಕ್ಕೆ ಬಂದು ಈ ಥರ ಇವತ್ತು ಏನು ಮಾಡೋಣ, ಒಂದು ಹುಟ್ಟಿದ ಹಬ್ಬಕ್ಕೆ ಒಂದು ಹುಟ್ಟಿದ ಹಬ್ಬಗಳ ಒಂದು ಫೋಟೋಗಳನ್ನು ಆಯ್ಕೆ ಮಾಡ್ತೀನಿ. ಇದರಲ್ಲಿ ಇಲ್ಲಿ ಮತ್ತೆ ನಾನು ಏನು ಮಾಡ್ತೀನಿ, ಇಲ್ಲಿ ಹಿಂದಕ್ಕೆ ಹೋಗ್ತೀನಿ. ಇಲ್ಲಿ ಏನಿತ್ತು ಸ್ಕ್ರೀನ್ ಮೇಲಿದೆ, ಇಲ್ಲಿ ಮೀಡಿಯಾ ಅಂತ ಇದೆ, ಲೇಯರ್ ಅಂತ ಇದೆ, ಆಡಿಯೋ ಅಂತ ಇದೆ, ರಿಕಾರ್ಡ್ ಅಂತ ಇದೆ. ಇಲ್ಲೆಲ್ಲ ಇದೆಲ್ಲ ಇಲ್ಲಿ ಮೀಡಿಯಾಕ್ಕೆ ಹೋಗ್ತೀನಿ. ಮೇಲ್ಗಡೆ ಇದೆಲ್ಲ ಮೀಡಿಯಾಕ್ಕೆ ಹೋದ ನಂತರ ಇಲ್ಲಿ ಕ್ಯಾಮ್ರಾ ಅಂತ ಇದೆಯಲ್ಲ, ಇಲ್ಲಿ ಕ್ಯಾಮ್ರಾದಲ್ಲಿ ನಾವು ಫೋಟೋಗಳನ್ನ ಇಲ್ಲಿ ಅನೇಕ ಆಪ್ಷನ್ ಬರ್ತವೆ. ಇಲ್ಲಿ ಕ್ಯಾಮ್ರಾ ಅಂತ ಇದೆಯಲ್ಲ, ಈ ಕ್ಯಾಮ್ರಾಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಈ ಥರ ಈ ಕ್ಯಾಮ್ರಾದಲ್ಲಿರ್ತಕ್ಕಂಥ ವಿಡಿಯೋಗಳು ಇಲ್ಲಿ ಬರ್ತವೆ. ಇಲ್ಲಿ ಬಂದಾಗ ನಾನು ಕೆಲವೊಂದು ಮನೆ ತೆಗೆತಕ್ಕಂಥ ವಿಡಿಯೋಗಳನ್ನು, ಫೋಟೋಗಳನ್ನು ಓಪನ್ ಮಾಡ್ತೀನಿ. ಇಲ್ಲಿ ಕೆಲವೊಂದು ಹುಟ್ಟುಹಬ್ಬದ ಫೋಟೋಗಳಿವೆ. ಈ ಫೋಟೋಗಳನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕೆಲವೊಂದು ಹುಟ್ಟುಹಬ್ಬದ ಫೋಟೋಗಳಿದ್ದಾವೆ. ಹುಟ್ಟುಹಬ್ಬದ ಫೋಟೋಗಳನ್ನು ನಾನು ಇಲ್ಲಿ ಕೆಲವೊಂದು ಆಯ್ಕೆ ಮಾಡ್ತೀನಿ. ಆಯ್ಕೆ ಮಾಡಿ ಇಷ್ಟು ಸ್ವಲ್ಪ ಆಯ್ಕೆ ಮಾಡ್ತೀನಿ, ಭಾಳ ಬೇಡ. ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟು ಸಾಕು. ಈ ಥರ ಆಯ್ಕೆ ಮಾಡಿದ ನಂತರ ಹಿಂದಕ್ಕೆ ಬರೋಣ. ಇಲ್ಲಿ ಹಿಂದಕ್ಕೆ ಬರೋಣ. ಹಿಂದಕ್ಕೆ ಬಂದಾಗ ಲಾಸ್ಟ್ ಇನ್ನೊಂದು ಈ ಕೊನೆಗೆ ಒಂದು ಇಮೇಜಸ್ ಮೀಡಿಯಾಕ್ಕೆ ಹೋಗೋಣ. ಮೀಡಿಯಾಕ್ಕೆ ಹೋಗಿ ಒಂದು ಇಮೇಜ್ ವಿಡಿಯೋ ಅಸೆಟ್ಟನ್ನು ಒಂದು ಆಯ್ಕೆ ಮಾಡ್ತೀನಿ.
ಇಲ್ಲಿಂದ ಆಯ್ಕೆ ಮಾಡ್ತೀನಿ. ಇಲ್ಲಿ ಆಯ್ಕೆ ಮಾಡಿದೆ. ಆಯ್ಕೆ ಮಾಡಿದ ನಂತರ ಏನು ಮಾಡೋಣ, ಇದಕ್ಕೀಗ ನಾವು ಈ ರೀತಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಮೊದಲಿಗೆ ಒಂದು ಕೂಡ್ಸೋಣ. ಸುಸ್ವಾಗತ ಅಂತಂದು ಇದಕ್ಕೊಂದು ಅಕ್ಷರ ಕೂಡಿಸ್ಬೇಕು. ಇದಕ್ಕೆ ಹೆಂಗೆ ಕೂಡಿಸ್ಬೇಕು, ಇಲ್ಲಿ ಲೇಯರ್ ಅಂತ ಇದೆ, ಲೇಯರ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸುಸ್ವಾಗತ ಅಂತ ಬರ್ತೀನಿ. ಅಂದರೆ ನೀವು ಯಾವ ರೀತಿಯಾಗಿ ನಾವು ಅಕ್ಷರಗಳನ್ನು ಕೂಡಿಸ್ಬೋದು ಅನ್ನೋದನ್ನು ಇವತ್ತು ಎಡಿಟ್ ಮಾಡೋ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸುಸ್ವಾಗತ ಅಂತ ತಿಳ್ಕೊಂಡು ನಾನಿಲ್ಲಿ ಟೈಪ್ ಮಾಡಿದೆ. ಇದನ್ನು ಓಕೆ ಕೊಡ್ತೀನಿ. ಇದನ್ನು ಡ್ರ್ಯಾಗ್ ಮಾಡಿರಿ. ಈ ಥರ ಮಾಡ್ತೀಪ್ಪ ಇದು ದೊಡ್ಡದಾಗುತ್ತೆ. ಈ ಥರ ಹಿಂದಕ್ಕೆ ಹೋದಾಗ ಸಣ್ಣದಾಗುತ್ತೆ. ಇಲ್ಲಿ ದೊಡ್ಡದು ಮಾಡಬೇಕು. ಈ ಥರ ದೊಡ್ಡದು ಮಾಡಿ ಸುಸ್ವಾಗತ ಅಂತ ಬಂತು. ಸುಸ್ವಾಗತ ಬಂದಾಗ ಇಲ್ಲಿ ಈ ಥರ ಇದನ್ನು ಅಕ್ಷರಗಳು ಈ ಥರ ಇದ್ದಾವೆ. ಈ ಅಕ್ಷರಗಳನ್ನು ಸ್ವಲ್ಪ ದಪ್ಪ ಮಾಡಬೇಕು, ಸ್ವಲ್ಪ ಫ್ಯಾಟ್ ಮಾಡೋಣ. ಇಲ್ಲಿ ಎ ಅಂತ ಫಾಂಟ್ ಸೈಜ್ ಇಲ್ಲ, ಇಲ್ಲಿ ಎ ಅಂತ ಕ್ಲಿಕ್ ಮಾಡೋಣ. ಇಲ್ಲಿ 100 ಅಂತ ಇಲ್ಲಿ ಕ್ಲಿಕ್ ಮಾಡೋಣ. ರೋಬೋಟ್ ಬೋಲ್ಡ್ ಅಂತ ಇಲ್ಲಿ ರೋಬೋಟ್ ಬೋಲ್ಡ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ರೈಟ್ ಮಾರ್ಕ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿರಿ, ಈಗ ಎಷ್ಟು ಆಗಲೇ ಇದು ಅಕ್ಷರಕ್ಕೆ ದಪ್ಪ ಅಕ್ಷರಗಳು ಎದ್ದು ಒಂಥರ ದಪ್ಪ ಅಕ್ಷರ ಬಂದು, ಈ ದಪ್ಪ ಅಕ್ಷರಗಳಿಗೆ ಏನು ಮಾಡೋಣ, ಈ ಅಕ್ಷರಗಳಿಗೆ ಇನ್ನೊಂದು ಇಲ್ಲಿ ನಾವು ಚೆನ್ನಾಗಿ ಎಡಿಟ್ ಮಾಡೋಣ. ಏನಪ್ಪ ಅಂತಂತಂದರೆ ಇಲ್ಲಿ ನಾವು ಇದಕ್ಕೆ ಹೊಸ ಥರ ಮಾಡೋಣ. ಏನಪ್ಪ ಅಂತಂದರೆ ಇಲ್ಲಿ ರೈಟ್ ಸೈಡ್ನಲ್ಲಿ ಮೇಲ್ಗಡೆ ಹೋಗ್ರಿ, ಕೆಳಗಡೆ ಬರೀಲಿ. ಇಲ್ಲಿ ಅನೇಕ ಆಪ್ಷನ್ ಬರ್ತವೆ. ಇಲ್ಲಿ ಇನ್ಫಾರ್ಮೇಷನ್ನು, ಓವರ್ ಅನಿಮೇಷನ್ನು, ಟೆಕ್ಸ್ಟ್, ಸ್ಪೀಚು ಎಲ್ಲ ಕೆಳಗೆ ರೈಟ್ ಸೈಡೆಲ್ಲ ಇಲ್ಲಿದ್ದಾವೆಲ್ಲ. ಇಲ್ಲಿ ಪ್ರೀಸೆಟ್ ಅಂತ ಇದೆ ನೋಡಿ. ಇಲ್ಲಿ ಪ್ರೀಸೆಟ್ ಕ್ಲಿಕ್ ಮಾಡಿರಿ. ಪ್ರೀಸೆಟ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಲವೊಂದು ಆಪ್ಷನ್ ಬರ್ತವೆ. ಇದರಲ್ಲಿ ಇಲ್ಲಿ ಎರಡನೇದು ಅಟೆನ್ಷನ್ನು, ವೆರಿಫೈ ಅಂತಿದೆ. ಅಟೆನ್ಷನ್ನು ಇವು ಎರಡನೇದು ವೆರಿಫೈ ಮಾಡ್ತೀನಿ ನೋಡಿರಿ. ಈ ಅಕ್ಷರಗಳು ಯಾವ ಥರ ಬದಲಾವಣೆ ಆಗುತ್ತೆ ನೋಡಿರಿ. ಇಲ್ಲಿ ನೋಡಿರಿ, ಈ ಥರ ನೋಡಿರಿ, ಇದು ಈ ಥರ ಬಂತು. ನೋಡಿರಿ, ಈಗ ಎಷ್ಟು ಚೆನ್ನಾಗ್ತಾವಲ್ಲ, ಇದರೆಲ್ಲ ಈ ಥರ ಆಗುತ್ತೆ. ಈ ರೀತಿಯಾಗಿ ಅಸೆಟ್ನಲ್ಲಿ ನಾವು ಎಡಿಟ್ ಮಾಡ್ಬೋದು. ಈ ರೀತಿ ನೋಡಿ, ಎಷ್ಟು ಹಳದಿ, ಗ್ರೀನು, ಆರೆಂಜ್, ಈ ರೀತಿ ಎಷ್ಟು ಬದಲಾವಣೆ ಮಾಡ್ಬೋದು ನೋಡಿರಿ. ನೋಡಿರಿ ಎಷ್ಟು ಚೆನ್ನಾಗಿರುತ್ತೆ ನೋಡಿರಿ. ಇದೆಲ್ಲ ಈ ಥರ ಅದು ಇದಕ್ಕೆ ಆಮೇಲೆ ಫುಲ್ಲು ಇಲ್ಲಿ ಈ ಥರ ಕೂಡ ಬ್ಯಾಕ್ಗ್ರೌಂಡ್ ಫುಲ್ ಎಲ್ಲೋ, ಇಲ್ಲಿ ಫುಲ್ ಗ್ರೀನು, ಇಲ್ಲಿ ಬ್ಲ್ಯಾಕು, ಇಲ್ಲಿ ಪಿಂಕ್ ಕಲರ್ ಬ್ಯಾಕ್ಗ್ರೌಂಡು, ಇಲ್ಲಿ ಈ ಥರ ಇದನ್ನು ನಾವು ಆಯ್ಕೆ ಮಾಡ್ತೀನಿ. ಇದನ್ನು ಆಯ್ಕೆ ಮಾಡೋಣ. ಇಷ್ಟೇ ಅಲ್ಲ, ಇಲ್ಲಿ ಇದು ಬೇಡಪ್ಪ ಅಂತಂದರೆ ಇಲ್ಲಿ ಕೆಲವೊಂದು ಕೆಳಗೆ ನಡುವೆ ಸ್ಟ್ರಾಂಗ್ ಅಂತಿದೆ. ಇಲ್ಲಿ ಸ್ಟ್ರಾಂಗ್ ಆಯ್ಕೆ ಮಾಡ್ತಪ್ಪ ಅಂದರೆ ಇಲ್ಲಿ ಕೂಡ ಬರ್ತವೆ. ಇಲ್ಲಿ ನೋಡಿರಿ, ಈ ಥರ ಅಕ್ಷರಗಳು ಯಾವ ರೀತಿಯಾಗಿ ಚೇಂಜ್ ಆಗ್ತವೆ ನೋಡಿರಿ. ಇಲ್ಲಿ ಇಷ್ಟೆಲ್ಲ ಆಪ್ಷನ್ ಅದಾವೆ. ಇಲ್ಲಿ ನೀವು ಕೂಡ ಇವನ್ನು ಈ ರೀತಿಯಾಗಿ ಆಯ್ಕೆ ಮಾಡ್ಬೋದು. ಇಲ್ಲಿ ನನಗೆ ಇಷ್ಟ ಆಗಿದ್ದು ವೆರಿಫೈಗೆ ಹೋಗಿ ಇದನ್ನು ಆಯ್ಕೆ ಮಾಡ್ತೀನಿ. ಇಲ್ಲಿ ಚೆನ್ನಾಗಿದೆ ನೋಡಿರಿ. ಇದು ಯಾವುದು ಇಲ್ಲಿ ಬರ್ತಿತ್ತು ನೀಲಿ, ಇದು ಚೆನ್ನಾಗಿದೆ. ಈ ಥರ ಆಯ್ಕೆ ಆದಮೇಲೆ ಇದನ್ನು ಮತ್ತೆ ಸ್ವಲ್ಪ ಹಿಂದಕ್ಕೆ ಬರೋಣ. ಬಂದು ಈ ಅಕ್ಷರಗಳು ಮೂವ್ ಆಗಬೇಕು, ಆ ಥರ ಮಾಡೋಣ. ಹೆಂಗೆ ಮಾಡೋಣ, ಇಲ್ಲಿ ಅನಿಮೇಷನ್ ಅಂತ ಇದೆಲ್ಲ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಫೇಡ್ ಅಂತ ಇದೆ. ಈ ಥರ ಪಾಪ್ ಅಂತ ಬಂದು ಈ ಥರ ಬರುತ್ತೆ. ಸ್ಲೈಡ್ ರೈಟ್ ಅಂತಂದು ಸ್ಲೈಡ್ ಲೆಫ್ಟ್ ಹಿಂಗೆ ಲೆಫ್ಟಿಂದ ಬರುತ್ತೆ. ಇಲ್ಲಿ ಕೆಳಗಿನ ಮೇಲೆ ಹೋಗುತ್ತೆ, ಮೇಲೆ ಕೆಳಗೆ ಬರುತ್ತೆ. ಇಲ್ಲಿ ನೋಡಿ, ಈ ಥರ ತಿರುಗುತ್ತೆ ನೋಡಿ ಅಕ್ಷರಗಳು. ಈ ಥರ ಈ ರೀತಿಯಾಗಿ ಲೆಫ್ಟ್ ಸೈಡ್ ಅಂತ ತಿರುಗುತ್ತೆ. ಇಲ್ಲಿ ಡ್ರಾಪ್ ನೋಡಿ, ಮೇಲಿಂದ ಬೀಳುತ್ತೆ ನೋಡಿರಿ. ಇಲ್ಲಿ ಸ್ಕೇಲ್ ಅಂದಾಗ ಹಿಂದಿಂದ ಬಂದಂಗೆ ಆಗುತ್ತೆ ನೋಡಿರಿ. ಎಷ್ಟು ಚೆನ್ನಾಗಿ ಮಾಡುತ್ತಲ್ಲ. ಇಲ್ಲಿ ಸ್ಕೇಲ್ ಡೌನ್, ಸ್ಕೇಲ್ ಅಪ್ ಅಂದಾಗ ಸ್ಕೇಲ್ ಡೌನ್, ಇದು ಅಂದರೆ ಮುಂದಿನ ಹಿಂದಕ್ಕೆ ಹೋಗುತ್ತೆ. ಇಲ್ಲಿ ಕವರೇಜ್ ಅಂದಾಗ ಇಲ್ಲಿ ತಿರುಗುತ್ತೆ ನೋಡಿ ಅಕ್ಷರ. ಕವರೇಜ್ ಅಂದರೆ ಈ ರೀತಿಯಾಗಿ ಫ್ಲಾಟ್ ಆಗುತ್ತೆ. ಆಮೇಲೆ ಲೆಟ್ರ್ ಬೈ ಲೆಟ್ರ್ ಒಂದೊಂದು ಅಕ್ಷರ ಬರ್ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡಿರಿ. ಒಂದೊಂದು ಅಕ್ಷರಗಳು ಬರ್ತವೆ. ಲೆಟ್ರ್ ಬೈ ಲೆಟ್ರ್ ಅಂತ ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ವೈಫ್ ರೈಟ್ ಅಂತಾಗ ಇಲ್ಲಿ ವೈಫ್ ರೈಟ್ ಬರುತ್ತೆ ನೋಡಿರಿ. ಇಲ್ಲಿ ಎಡದಿಂದ ಬಲಕ್ಕೆ ಬರುತ್ತೆ. ಈ ರೀತಿ ನೋಡಿರಿ, ಎಷ್ಟು ಆಪ್ಷನ್ ಇದೆ ನೋಡಿರಿ. ಇಲ್ಲಿ ನೀವು ಹೋದಾಗಲ್ಲ, ನೀವು ಮಾಡ್ತಾವ್ರಿ ಒಂದೊಂದು ಅಕ್ಷರ ಒಂದೊಂದು ಇದು ಮುಟ್ಟಿದಾಗಲ್ಲ ಈ ರೀತಿಯಾಗಿ ನೋಡಿರಿ ಎಷ್ಟೆಲ್ಲ ಆಪ್ಷನ್ ಅದಾವೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಲ್ಲ. ನಾನು ಇದರಲ್ಲಿ ಒಂದು ಆಯ್ಕೆ ಮಾಡ್ತೀನಿ, ಯಾವುದಾದ್ರೂ ಒಂದು
ನಾನು ಇದನ್ನೇ ಆಯ್ಕೆ ಮಾಡ್ತೀನಿ ಅಥವಾ ಸ್ಕೇಲ್ ಅಪ್ ಈ ಥರ ಆಯ್ಕೆ ಮಾಡ್ತೀನಿ. ಆಯ್ಕೆ ಮಾಡ್ಕೊಂಡು ಹಿಂದಕ್ಕೆ ಬರ್ತೀನಿ. ಹಿಂದಕ್ಕೆ ಮಾಡ್ಕೊಂಡು ಇಲ್ಲಿ ಓಕೆ ಆಯ್ತು. ಇದರ ನಂತರ ಇಲ್ಲೊಂದು ಆಪ್ಷನ್ ಇದೆ. ಈ ಆಪ್ಷನ್ಗೆ ಇದನ್ನು ಡಿಲೀಟ್ ಮಾಡ್ತೀನಿ, ಬೇಡ. ಇದು ಇದು ಬರ್ತ್ಡೇ ಪಾರ್ಟಿ, ಹ್ಯಾಪಿ ಬರ್ತ್ಡೇ ಅಂತ ಮಾಡ್ತೀನಿ. ಇಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳು. ಕನ್ನಡದಲ್ಲಿ ಟೈಪ್ ಮಾಡಿ ನಾನು ಈ ರೀತಿಯಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಅಂತಂದು ನಾನು ಅಕ್ಷರಗಳನ್ನು ಕೂಡಿಸಿದೆ. ಅಕ್ಷರಗಳನ್ನು ಕೂಡಿಸಿ ಓಕೆ ಕೊಡ್ತೀನಿ. ಇಲ್ಲಿ ಓಕೆ ಕೊಟ್ಟು ಇದನ್ನು ಡ್ರ್ಯಾಗ್ ಮಾಡ್ತೀನಿ ಮುಂದುಗಡೆ. ಡ್ರ್ಯಾಗ್ ಮಾಡಿದಾಗ ಈ ರೀತಿ ಆಯಿತು. ಈ ರೀತಿ ಆದಾಗ ನೋಡಿರಿ ಇಲ್ಲಿ ಈ ಥರ ಇದಕ್ಕೆ ಆಗಲೇ ಕೊಟ್ಟಿವಲ್ಲ, ಆ ಥರ ಒಂದು ಸುಸ್ವಾಗತ ಅಂತ ಕೊಟ್ಟಿವಲ್ಲ, ಆ ಥರ ಅಕ್ಷರಗಳನ್ನು ಮತ್ತೆ ಮಾಡೋಣ. ಇಲ್ಲಿಂದಕ್ಕೆ ಹೋಗೋಣ. ಇಲ್ಲಿಂದಕ್ಕೆ ಹೋಗಿ ಇಲ್ಲಿ ಮತ್ತೆ ಮಾಡೋಣ. ಇದಕ್ಕೆ ಹುಟ್ಟುಹಬ್ಬ ಮುಟ್ಟಿದ ತಕ್ಷಣ ಇಲ್ಲಿ ಹಿಂದಕ್ಕೆ ಹೋಗಬೇಕಾಗಿಲ್ಲ, ಇಲ್ಲೇ ಇರ್ತದೆ. ಇಲ್ಲಿ ಕಲರು ಟೆಕ್ಸ್ಟು ಅಂತ ಇದೆಲ್ಲ ಇಲ್ಲಿ ಮತ್ತೆ ಪ್ರೀಸೆಟ್ಟಿಗೆ ಬರೋಣ. ಪ್ರೀಸೆಟ್ಟಿಗೆ ಬಂದು ಇಲ್ಲಿ ಮತ್ತೆ ಅಕ್ಷರಗಳನ್ನು, ಮಾಡರ್ನ್ ಅಕ್ಷರಗಳನ್ನ ನೋಡಿ. ಇಲ್ಲಿ ಆಗಲೇ ನಾವು ಸ್ಟ್ರಾಂಗ್ ಅಕ್ಷರನ ಅಥವಾ ವೆರಿಫೈ ಅಕ್ಷರ ನೋಡಿದ್ವಿ. ಇಲ್ಲಿ 5 ಆಪ್ಷನ್ ಇದ್ದಾವೆ. ಇಲ್ಲಿ 5 ಆಪ್ಷನ್ನಲ್ಲಿ ಕೆಳಗಡೆ ಮಾಡರ್ನ್ ಅಂತ ಇದೆಯಲ್ಲ, ಈ ಮಾಡರ್ನಿಗೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಮಾಡರ್ನಿಗೆ ಮಾಡಿದ್ರೆ ಈ ಥರ ಮಾಡರ್ನ್ ಅಂದರೆ ಹೊಸ ಥರ ಈ ಥರ ಆಗುತ್ತೆ. ನೋಡಿರಿ ಎಷ್ಟು ಚೇಂಜ್ ಆಗ್ತದೆ ನೋಡಿರಿ ಅಕ್ಷರಗಳು. ಇಲ್ಲಿ ಇದು ಮಾಡರ್ನ್ ಅಕ್ಷರಗಳು ಈ ಥರ. ಈ ರೀತಿಯಾಗಿ ನಾವು ಅಕ್ಷರಗಳನ್ನು ಕೂರಿಸ್ಬೋದು. ಮಾಡರ್ನ್ ಅಕ್ಷರಗಳು ಈ ಥರ ಮಾಡಿ ನೋಡಿರಿ. ಈ ರೀತಿ ನಾವು ಬದಲಾವಣೆ ಮಾಡ್ಬೋದು, ಅಕ್ಷರಗಳನ್ನು ಚೇಂಜ್ ಮಾಡ್ಬೋದು. ಆ ರೀತಿ ಇದೊಂದು ಆಯ್ಕೆ ಮಾಡ್ತೀನಿ. ಇದರಲ್ಲಿ ಆಯ್ಕೆ ಮಾಡಿ ನೆಕ್ಸ್ಟು ಇದನ್ನು ಏನು ಮಾಡೋಣ, ಮೂವ್ ಮಾಡೋಣ. ಈ ಅಕ್ಷರಗಳನ್ನ ಯಾವ ಥರ ಮೂವ್ ಮಾಡಬೇಕು ಇಲ್ಲಿದಾರಲ್ಲ, ಇದೇ ಆಪ್ಷನಲ್ಲಿ ಇದಕ್ಕೆ ಹೋಗಿ ಇಲ್ಲಿ ನೋಡಿರಿ, ರೈಟ್ ಸೈಡ್ ಅನಿಮೇಷನ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೆಲ್ಲ ಫೇಡ್ ಪಾಪ್ ಅಂತಿದೆ. ಇವೆಲ್ಲ ನೋಡಿರಿ ಈ ಥರ ಬರುತ್ತೆ ಅಂತ ಹೇಳ್ತೀನಿ. ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡ್ಬೋದು. ನೋಡಿ ಮೇಲೆ ಹಾಕಿ ಈ ರೀತಿ ಅಕ್ಷರಗಳು ಈ ಥರ ಮಾಡ್ಬೋದು ನಾವು. ನಾನು ಲೆಟ್ರ್ ಬೈ ಲೆಟ್ರ್ ಮಾಡ್ತೀನಿ ನೋಡಿರಿ. ಇದು ಇರಲಿ. ಇದು ಭಾಳ ಇದಾವೆ. ಇದರಲ್ಲಿ ಲೆಟ್ರ್ ಬೈ ಲೆಟ್ರ್ ನಾವು ಈ ಅಕ್ಷರನ ಇದಕ್ಕೆ ಎಡಿಟ್ ಮಾಡಿದ ನಂತರ ಹಿಂದಕ್ಕೆ ಹೋಗೋಣ. ಈಗ ಹಿಂದಕ್ಕೆ ಹೋಗ್ತೀನಿ. ಲೆಫ್ಟ್ ಹಿಂದಕ್ಕೆ ಬರೋಣ. ಹಿಂದಕ್ಕೆ ಬಂದಾಗ ಇದಾಯಿತು. ಇಲ್ಲಿ ಈ ಥರ ನೋಡಿರಿ, ಈ ಥರ ಇದಕ್ಕೂ ಕೂಡಿಸ್ಬೋದು ಅಕ್ಷರ ನಾವು. ಇದಕ್ಕೂ ಕೂಡ ನಾವು ಅಕ್ಷರಗಳನ್ನು ಕೂಡಿಸ್ಬೋದು. ಈಗ ಒಂದು ಫೋಟೋದ ಮೇಲೆ ಒಂದೇ ಫೋಟೋದ ಮೇಲೆ ಕೂಡ್ಸೋಣ. ಅಷ್ಟು ಫೋಟೋ ಮೇಲೆ ಇಲ್ಲಿ ಇವರೆಲ್ಲ ಸ್ಟೂಡೆಂಟ್ಸು ಅವ್ರ ಟೀಚರಿಗೆ ಇಲ್ಲಿ ಹ್ಯಾಪಿ ಬರ್ತ್ಡೇ ಹೇಳ್ತಾ ಇದ್ದಾರೆ. ಹ್ಯಾಪಿ ಬರ್ತ್ಡೇ ಮೇಡಮ್ ಅಂತಂದು ನಾನು ಸುಮ್ಮನೆ ಜಸ್ಟ್ ಒಂದು ಇದಕ್ಕೆ ಇಂಗ್ಲೀಷ್ನಲ್ಲಿ ಕೊಡ್ತೀನಿ. ಇಲ್ಲಿ ಇಂಗ್ಲೀಷ್ನಲ್ಲಿ ಹ್ಯಾಪಿ ಬರ್ತ್ಡೇ ಮೇಡಮ್ ಅಂತ ಕೊಡ್ತೀನಿ ನೋಡಿರಿ. ಹ್ಯಾಪಿ ಬರ್ತ್ಡೇ ಮ್ಯಾಮ್, ಹ್ಯಾಪಿ ಬರ್ತ್ಡೇ ಮ್ಯಾಮ್ ಅಂತಂದು ನಾನು ಕೂಡಿಸಿದೆ. ಇಷ್ಟೇ ಸಾಕು. ಇಷ್ಟು ಕೂಡಿಸಿದೆ. ಇದಕ್ಕೆ ಈ ಅಕ್ಷರಗಳನ್ನು ಸ್ವಲ್ಪ ಏನು ಮಾಡೋಣ, ಬ್ರೈಟ್ ಮಾಡೋಣ, ದೊಡ್ಡದು ಮಾಡೋಣ. ಅದು ರೋಬೋಟಿಗೆ ಹೋಗೋಣ. ಇಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡೋಣ. ದೊಡ್ಡ ಅಕ್ಷರ, ಇಷ್ಟೇ ಅಕ್ಷರವು. ಇದಕ್ಕೆ ಕಲರ್ ಕೊಡೋಣ. ಆಗಲೇ ಮತ್ತೆ ಇಲ್ಲಿ ಬರೋಣ, ಪ್ರಿಸೆಟ್ಟಿಗೆ ಬರೋಣ. ಪ್ರಿಸೆಟ್ಟಿಗೆ ಬಂದು ಇಲ್ಲಿ ಸ್ಟ್ರಾಂಗ್ ಅಂತಿದೆಯಲ್ಲ, ಇಲ್ಲಿ ಒಂದು ಆಯ್ಕೆ ಮಾಡ್ತೀನಿ. ಇದು ಇಷ್ಟೇ. ಇಲ್ಲಿ ಈ ಥರ ಸೆಟ್ ಮಾಡಿ ಏನು ಮಾಡೋಣ, ಇಲ್ಲಿ ಮೂವ್ ಮಾಡೋಣ, ಅಕ್ಷರ ಮೂವ್ ಮಾಡೋಣ. ಇದನ್ನು ಈ ಥರ ಇದಿರಲಿ. ಕುಕ್ಕೀಸ್ ಅಂತ ಇರುತ್ತೆ. ಇದು ಕುಕ್ಕೀಸ್ ಆಪ್ಷನ್ನಲ್ಲಿ ಈ ಥರ ಇದು ಪ್ರತಿಯೊಂದಕ್ಕೂ ಫೋಟೋಗಳು ಈ ಥರ ಮಾಡ್ಬೋದು. ಬಟ್ ಸಾಕು, ಒಂದು ಫೋಟೋಗೆ ಸಾಕು.
ಈ ರೀತಿಯಾಗಿ ಮಾಡ್ಕೋತಾ ಈ ಥರ ಮಾಡಿದ್ವಿ. ಈಗ ಮಾಡಿದ ನಂತರ ಏನು ಮಾಡೋಣ, ಈಗ ಇಷ್ಟೆಲ್ಲ ಫೋಟೋಗಳಿಗೆ ಲಾಸ್ಟು ವಂದನೆಗಳು ಅಂತ ಕೊಡ್ತಾನೆ. ಲಾಸ್ಟ್ ಇಲ್ಲಿ ಏನು ಮಾಡೋಣ, ಇದು ಕೊನೆಗೆ ಈ ಒಂದು ಲಾಸ್ಟ್ ಒಂದು ಆಪ್ಷನ್ ಇಲ್ಲಿ ವಂದನೆಗಳು ಅಂತ ಕೊಡ್ತೀನಿ. ವಂದನೆಗಳು ಅಂತಂದು ವಿಡಿಯೋ ವಂದನೆಗಳು ಅಂತ ಓಕೆ ಕೊಡೋಣ. ಇಲ್ಲಿ ವಂದನೆ ಟೈಪ್ ಮಾಡಿದೆ, ಇಲ್ಲಿ ವಂದನೆಗಳು ಬಂತು. ಇಲ್ಲಿ ಇದಕ್ಕೂ ಕೂಡ ನಾವು ಪ್ರಿಸೆಟ್ಟಿಗೆ ಹೋಗೋಣ. ಪ್ರಿಸೆಟ್ಟಿಗೆ ಹೋಗಿ ಇಲ್ಲಿ ನಾವು ಈ ಥರ ನಾವು ಹೊಸ ಮಾಡರ್ನ್ ಅಕ್ಷರ ತೊಗೊಳೋಣ. ಮಾಡರ್ನ್ ಅಕ್ಷರ ತೊಗೊಂಡು ಇದಕ್ಕೆ ಏನೋ ಒಂದು ಹೊಸ ಥರ ಈ ಥರ ಯಾವುದೋ ಒಂದು ಕೂಡ್ಸೋಣ. ಈ ಥರ ಇಲ್ಲೆಲ್ಲ ರೈಟ್ ಸೈಡ್ ಇದಾವಲ್ಲ, ಈ ಥರ ಕೊಡು. ಇದು ಸ್ವಲ್ಪ ದೊಡ್ಡದು ಮಾಡೋಣ. ಈ ಥರ ಮಾಡಿ ನಾವು ಇದಕ್ಕೂ ಕೂಡ ಮೂವ್ ಮಾಡೋಣ ಅಕ್ಷರನ. ಇಲ್ಲಿ ಏನು ಮಾಡೋಣ, ಸ್ಕೇಲ್ ಅಪ್ ಅಂತ ಮಾಡೋಣ. ಮತ್ತು ಸ್ಕೇಲ್ ಅಪ್, ಸ್ಕೇಲ್ ಡೌನ್ ಹಿಂದಕ್ಕೆ ಹೋಗುತ್ತೆ, ಸ್ಕೇಲ್ ಅಪ್ ಮುಂದಕ್ಕೆ ಬರುತ್ತೆ. ಕವರೇಜ್ ಅಂದರೆ ಅಲ್ಲೇ ಕೊಡುತ್ತೆ. ಲೆಟ್ರ್ ಬೈ ಲೆಟ್ರ್ ಮಾಡ್ಬೋದು, ವೈಪ್ ರೈಟ್ ಅಂತ ಮಾಡ್ಬೋದು, ವೈಪ್ ಲೆಫ್ಟ್ ಮಾಡ್ಬೋದು, ವೈಪ್ ಅಪ್ ಮಾಡ್ಬೋದು, ವೈಪ್ ಡೌನ್ ಮಾಡ್ಬೋದು, ಪ್ರಾಪ್ ಅಂತ ಮಾಡ್ಬೋದು, ಪ್ರಾಪ್ ಡೌನ್ ಮಾಡ್ಬೋದು, ಪಾಪ್ ಅಪ್ ಮಾಡ್ಬೋದು. ಈ ಥರ ಅನೇಕ ಆಪ್ಷನ್ ಇದಾವೆ. ಇಲ್ಲಿ ನಾನು ಸ್ಕೇಲ್ ಅಪ್ ಮಾಡ್ತೀನಿ. ಸ್ಕೇಲ್ ಅಪ್ ಮಾಡಿದಾಗ ಈ ಥರ ಹಿಂದಿನ ಅಕ್ಷರ ಮುಂದೆ ಬಂದಂಗೆ ಆಗುತ್ತೆ. ಇದನ್ನು ಏನು ಮಾಡೋಣ, ಇಷ್ಟ ಆಯ್ತಲ್ಲ, ಇದು ಸ್ವಲ್ಪ ಇಮೇಜ್ ಸ್ವಲ್ಪ ದೊಡ್ಡದಾದಾಗ ಹಿಂದಿನ ಇಮೇಜ್ಗೆ ಸೆಟ್ಟಿಂಗ್ ಆಗಾಗ ಇದು ಸ್ವಲ್ಪ ಡ್ರ್ಯಾಗ್ ಮಾಡ್ತೀನಿ. ಈ ಥರ ಇಲ್ಲಿವರೆಗೆ ಡ್ರ್ಯಾಗ್ ಮಾಡೋದು ಕರೆಕ್ಟ್ ಆಯಿತು. ಓಕೆ, ಇಷ್ಟು ಕೂತ್ಕೊಂತ ಏನು ಮಾಡೋದು, ಇದಕ್ಕೊಂದು ಹಾಡು ಕೊಡ್ತಾನೆ. ಇದಕ್ಕೊಂದು ಸಾಂಗ್, ಜನ್ಮದಿನದು ಹ್ಯಾಪಿ ಬರ್ತ್ಡೇ ಬಗ್ಗೆ ಒಂದು ಹಾಡು ಕೊಡಿಸ್ತೀನಿ. ಇದಕ್ಕೀಗ ಯಾವ ಥರ ಕೊಡ್ಸೋಣ ಅನ್ನೋದು ನಾನು ಹೇಳ್ತೀನಿ. ನೋಡೋಣ. ಇಲ್ಲಿ ನಟ್ಟ ನಡುವೆ ಒಂದು ಇದೆಯಲ್ಲ, ಇಲ್ಲಿ ಹೋಗೋಣ. ಇಲ್ಲಿ ಮೀಡಿಯಾ ಲೇಯರು ರೆಕಾರ್ಡರು ಆಡಿಯೋ ಅಂತಿದೆ. ಆಡಿಯೋಗೆ ಹೋಗೋಣ. ಆಡಿಯೋ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸಾಂಗ್ಸ್ ಸೆಲೆಕ್ಷನ್ ಮಾಡ್ತೀನಿ. ಇಲ್ಲಿ ಕೆಲವೊಂದು ಸಾಂಗ್ಸ್ ಇದೆ, ಇದರಲ್ಲಿ ಸಾಕಷ್ಟು. ಇದರಲ್ಲಿ ಒಂದು ಬರ್ತ್ಡೇ ಸಾಂಗ್ ಇದೆ. ಬರ್ತ್ಡೇ ಸಾಂಗ್ನ ನಾನಿಲ್ಲಿ ಕೂಡಿಸ್ತೀನಿ. ಇದಕ್ಕೆ ಬರ್ತ್ಡೇ ಸಾಂಗ್ ಕೊಡಿಸ್ತೀನಿ. ಒಂದು ನಿಮಿಷ. ಈ ಹಾಡು ಈ ಥರ ಕೂಡಿಸಿ ನಾನು ಇಲ್ಲಿ ಪ್ಲಸ್ ಮಾರ್ಕ್ ಮಾಡಿದ್ನಲ್ಲ, ಈ ಥರ ಈಗ ಒಂದು ಸಾಂಗ್ ಕೂತ್ಕೊಂತು. ಇದಕ್ಕೆ ಹಿಂದಕ್ಕೆ ಬರೋಣ. ಹಿಂದಕ್ಕೆ ಬಂದಾಗ ಇದನ್ನು ಈ ಥರ ನಾವೆಲ್ಲ ಇದು ಮಾಡಿದ್ಮೇಲೆ ಈಗ ಈ ಪ್ಲೇ ಮಾಡೋಣ. ಯಾವ ಥರ ಆಯ್ತು ಅನ್ನೋದು ಈಗ ಒಂದು ಸ್ವಲ್ಪ ಪ್ಲೇ ಮಾಡೋಣ. ಪ್ಲೇ ಮಾಡಿ ನೋಡೋಣ. ಶಾಂತಿ ಸೌಖ್ಯವು ನಿನ್ನದಾಗಲಿ, ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ನೋಡಿ, ಈ ರೀತಿ ಸಾಂಗನ್ನು ನಾವು ಎಡಿಟ್ ಮಾಡಿದ್ದು ಈ ಥರ ಕೇಳಿಸ್ತಾ ಇದೆ. ನಾವು ಇದೆಲ್ಲ ಮುಗಿದ ಮೇಲೆ ಕೊನೆ ಎಂಡಿಗೆ ಹೆಂಗೆ ಬರ್ತಿದ್ದು ಸಾಂಗ್ ಇದು ಕಂಟಿನ್ಯೂ ಆಗುತ್ತೆ. ಹಾಡು ಕೊನೆಗೆ ಲಾಸ್ಟು ಇದು ಈ ಥರ ಬಂದಿರ್ತೈತಿ. ನೋಡಿ, ಲಾಸ್ಟ್ ಒಂದರ ಕುಡಿಸಿದಲ್ಲ, ಇದಾಗಿ ಎಲ್ಲ ಪಕ್ಷಗಳು ಮೂವ್ ಮಾಡಿದ್ವಿ. ಈ ರೀತಿಯಾಗಿ ನಾವು ಕೈನ್ ಮಾಸ್ಟರ್ನಲ್ಲಿ ಎಡಿಟ್ ಮಾಡ್ಬೋದು. ನೀವು ಈ ರೀತಿಯಾಗಿ ನಾವು ಕೈನ್ ಮಾಸ್ಟರ್ ಎಡಿಟ್ ಮಾಡ್ಬೋದು. ಈ ಥರ ಅಂದಮೇಲೆ ಇದನ್ನು ನಾವೇನು ಮಾಡಬೇಕು, ಇಲ್ಲಿ ಮೇಲ್ಗಡೆ ಮೂಲೆಯಲ್ಲಿ ಇದೆಯಲ್ಲ, ಇದನ್ನು ಉಳಿಸ್ಬೇಕು. ಇದನ್ನು ಉಳಿಸ್ಬೇಕಾದ್ರೆ ಏನು ಮಾಡಬೇಕು, ನಾವು ಮೂಲೆಯಲ್ಲಿ ಇಲ್ಲಿ ನಾನು ಇದು ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿದಾಗ ಸೇವ್ ಆ್ಯಸ್ ವೀಡಿಯೋ ಅಂತಲ್ಲ, ಈ ಸೇವ್ ಆ್ಯಸ್ ವೀಡಿಯೋಕ್ಕೆ ನಾವು ಕ್ಲಿಕ್ ಮಾಡಬೇಕು. ಸೇವ್ ಆ್ಯಸ್ ವೀಡಿಯೋ ಕ್ಲಿಕ್ ಮಾಡಿದಾಗ ಏನು ಮಾಡಬೇಕು, ಈ ರೀತಿಯಾಗಿ ಸೇವ್ ಆಗುತ್ತೆ. ಸೇವ್ ಆಗುತ್ತಾನೆ ಇಷ್ಟು ವೇಟ್ ಮಾಡಬೇಕು. ಸೇವ್ ಆಗುತ್ತೆ ವೀಡಿಯೋ. ನಾವು ಇದುವರೆಗೂ ಮಾಡಿರ್ತಕ್ಕಂಥ ವೀಡಿಯೋನ ನಾವು ಅದನ್ನೆಲ್ಲ ಅಕ್ಷರ ಕೂಡಿಸಿದ್ವಿ, ಅಕ್ಷರ ಮೂವ್ ಮಾಡಿದ್ವಿ, ಫೋಟೋಗಳು ತೆಗೆದುಕೊಂಡ್ವಿ, ವಿಡಿಯೋ ಸೆಟ್ ಮಾಡಿದ್ವಿ, ಆಮೇಲೆ ಅದಕ್ಕೊಂದು ಸಾಂಗ್ಸ್ ಕೂಡಿಸಿದ್ವಿ. ಆಮೇಲೆ ಎಲ್ಲ ಸಾಂಗ್ಸ್ ಕೂಡಿಸಿದ ಮೇಲೆ ಎಡಿಟ್ ಮಾಡಿ ಅದನ್ನು ಪ್ಲೇ ಮಾಡಿದ್ವಿ. ಒಂದು ಪ್ಲೇ ಎಲ್ಲ ರೆಡಿ ಆಗಿರ್ತಕ್ಕಂಥ ವಿಡಿಯೋನ ಈಗ ಸೇವ್ ಮಾಡಬೇಕು. ಇದನ್ನು
ಸೇವ್ ಮಾಡಿ ನೀವು ಯಾವುದಾದ್ರೂ ನಿಮ್ಮ ಗೆಳೆಯರ ಗ್ರೂಪಿಗೆ ಅಥವಾ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಕಳಿಸ್ಕೊಡ್ಬೋದು. ಈ ರೀತಿ ಸೇವ್ ಆಗ್ತಾಯಿದೆ ನೋಡಿರಿ. ಸೇವಿಂಗ್ ಒಂದು 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 ನಿಮಿಷದಲ್ಲಿ ಸೇವ್ ಆಗುತ್ತೆ. ಈ ರೀತಿ ಸೇವ್ ಆಗಿರ್ತಕ್ಕಂಥ ವಿಡಿಯೋನ ನೀವು ನಿಮ್ಮ ಒಂದು ಗ್ರೂಪ್ಗಳಿಗೆ ಕಳಿಸ್ರಿ. ಅಥವಾ ನೀವು ಇದಕ್ಕಿಂತ ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ವಿಡಿಯೋ ಮಾಡಿ ನೀವು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು. ಈ ರೀತಿಯಾಗಿ ನಾವು ಇದಾಗಿರ್ತಕ್ಕಂಥ ಸೇವ್ ಆಗಿರ್ತಕ್ಕಂಥ ವಿಡಿಯೋನ ನೀವು ಇಲ್ಲಿ ಬೇರೆ ಯಾವುದಾದ್ರೂ ಗ್ರೂಪಿಗೆ ಈ ಥರ ನೀವು ಶೇರ್ ಮಾಡ್ಬೋದು. ಇಲ್ಲಿ ನೀವು ವಾಟ್ಸಪ್ನಲ್ಲಿ ಕಳಿಸ್ಬೋದು. ನೀವು ಯಾರಿಗಾದರೂ ಈ ಥರ ವಾಟ್ಸಪ್ನಲ್ಲಿ ನೀವು ಕಳಿಸ್ಬೋದು. ಒಬ್ಬೊಬ್ಬರು ಕಳಿಸ್ಕೊಡ್ತೀನಿ ನೋಡಿರಿ. ಇಲ್ಲಿ ಕಳಿಸ್ತೀನಿ. ಇಲ್ಲಿ ಕಳಿಸಿದ ನಂತರ ಅದು ಅವ್ರಿಗೆ ಹೋಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನಾವು ಕೈನಮಾಸ್ಟರ್ನಲ್ಲಿ ಯಾವ ರೀತಿ ಎಡಿಟಿಂಗ್ ಮಾಡಬೇಕು, ಯಾವ ರೀತಿಯಾಗಿ ಒಳಗಡೆ ನಾವು ಅಕ್ಷರಗಳನ್ನು ಕೂಡಿಸ್ಬೇಕು, ಆಮೇಲೆ ಒಂದು ಹುಟ್ಟುಹಬ್ಬ ಇರಲಿ ಅಥವಾ ಯಾವುದೇ ಫಂಕ್ಷನ್ನಿನ ಫೋಟೋಗಳನ್ನು ಯಾವ ರೀತಿ ಆಯ್ಕೆ ಮಾಡಬೇಕು, ಅವುಗಳ ಫೋಟೋಗಳ ಮೇಲೆ ಅಕ್ಷರಗಳನ್ನು ಹೆಂಗೆ ಕೂಡಿಸ್ಬೇಕು, ಅಕ್ಷರಗಳನ್ನ ಯಾವ ರೀತಿ ಮೂವ್ ಮಾಡಬೇಕು, ವಿಡಿಯೋ ಅಸೆಟ್ಸು ವಿಡಿಯೋ ಇಮೇಜ್ಗಳನ್ನು ಯಾವ ರೀತಿ ತೊಗೋಬೇಕು, ಆಮೇಲೆ ಯಾವ ರೀತಿ ಸಾಂಗ್ ಕೊಡಿಸ್ಬೇಕು, ಯಾವ ರೀತಿಯಾಗಿ ಅದನ್ನೆಲ್ಲ ನೀಟಾಗಿ ಅಪ್ಡೇಟ್ ಮಾಡಿ ಅದನ್ನು ನಿಮ್ಮ ಗೆಳೆಯರ ಗ್ರೂಪಿಗೆ ಅಥವಾ ಒಳ್ಳೆಯ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಯಾವ ರೀತಿಯಾಗಿ ಯೂಟ್ಯೂಬ್ಗೆ ಕಳಿಸ್ಬೋದು ಅಥವಾ ನಿಮ್ಮ ಗೆಳೆಯರಿಗೆ ಕಳಿಸ್ಬೇಕು ಅನ್ನೋದನ್ನು ಕಳಿಸ್ಬೋದು ಅನ್ನೋದನ್ನು ನೀವು ಇದುವರೆಗೆ ನೀಟಾಗಿ ಕೇಳಿದ್ರಿ. ಇದೇ ರೀತಿ ನೀವು ಪ್ರಯತ್ನ ಮಾಡಿರಿ. ಯಾವುದು ದೊಡ್ಡದಲ್ಲ, ಒಳ್ಳೆಯ ಪ್ರಯತ್ನದಿಂದ ಎಲ್ಲದಾಗುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನೀವು ಇದನ್ನು ಮಿಸ್ ಮಾಡ್ಕೋಬೇಡಿ. ಇದುವರೆಗೆ ನನ್ನ ಒಂದು ಚಾನಲನ್ನು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸ್ವಲ್ಪ ಹೆಚ್ಚಿಗೆ ಆಗಿರ್ಬೋದು, ಆದರೆ ತಾಳ್ಮೆಯಿಂದ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಏನಾದರೂ ಮತ್ತೆ ಹೊಸ ಥರ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು. ಆಹಾ 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 ಆಹಾ